ಹಲೋ ಫ್ರೆಂಡ್ಸ್, ನಾನು ಈ ದಿನ ಮೀನು ಸಾರು ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಕಾಟ್ಲೆ ಫಿಶ್ ಅಂತ ತೊಗೊಬಂದಿದ್ದಾರೆ ನಮ್ಮ ಮನೇಲಿ. ಚೆನ್ನಾಗಿದೆ. 1 kg ಇದೆ. ತೊಳೆದು ಉಪ್ಪಲ್ಲಿ ಹಾಕಿ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ನೋಡಿ ಅರಿಶಿನ ಪುಡಿ, ಮತ್ತು ಉಪ್ಪು, ಹುಣಸೆ ರಸ ಈಗ ಹಾಕಿಡಲೇಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ. ಇವಿಷ್ಟನ್ನು ಇವಾಗ ಮಿಕ್ಸ್ ಮಾಡ್ತೀನಿ. ಇವಾಗ ಇದು ರೆಡಿ ಆಯಿತು. ನಾನು ಇದನ್ನು ಸುಮಾರು ಒಂದು 2 hours ನೆನೆಸಿಡ್ತೀನಿ. ನಂತರ ಇದರಿಂದ ಸಾಂಬಾರು ಮಾಡ್ತೀನಿ. ನೋಡಿ, ಈ ಹುಣಸೆ ರಸಕ್ಕೆ ನಾನು ಒಂದು ಚಿಟಿಕೆಯಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ನಾನು 1/4 ಸ್ಪೂನು ಅಚ್ಕಾರದ ಪುಡಿ, ನಂತರ ಇದಕ್ಕೆ 1/4 ಸ್ಪೂನು ಗರಂ ಮಸಾಲ, ನಂತರ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ. ಈಗ ಇಷ್ಟನ್ನು ಮಿಕ್ಸ್ ಮಾಡ್ತೀನಿ. ಇದು ರೆಡಿ ಆಯಿತು. ಇವಾಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಗರಂ ಮಸಾಲ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ನೋಡಿ ಒಂದು ಅರ್ಧ ಸ್ಪೂನು ಇಲ್ಲಿ ಚಿಕನ್ ಮಸಾಲ ಹಾಕಿದ್ದೀನಿ. ಮತ್ತು ಈಗ 1 ಸ್ಪೂನಷ್ಟು ಇದಕ್ಕೆ ಒಣಮೆಣಸಿನಕಾಯಿ, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು ಇವಿಷ್ಟನ್ನು ಹಾಕಿ ಪುಡಿ ಮಾಡಿರುವಂಥ ಪುಡಿನ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ವಾಟರ್ ಸೇರಿಸ್ಕೊತೀನಿ. ಇದು ಒಂದು ವೇಳೆ ನಿಮಗೆ ತೆಳು ಆಯಿತು, ಗಟ್ಟಿ ಆಯಿತು, ಹಾಗೆಲ್ಲ ಆದಾಗ, ಗಟ್ಟಿ ಆದರೆ ಸ್ವಲ್ಪ ನಿಂಬೆ ರಸ ಹುಳಿ ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಒಂದು ಸ್ವಲ್ಪ ವಾಟರ್ ಸೇರಿಸ್ಕೊಳ್ಳಿ. ಇನ್ನೂ ತುಂಬ ತೆಳುವಾಗಿಬಿಟ್ರೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ, ಅದು ಇಲ್ಲಾಂದರೆ ಕಡಲೆ ಹಿಟ್ಟು ಹಾಕಿ, ಇನ್ನೂ ಇಲ್ಲಾಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಸಹ ಅದನ್ನ ಹದ ಮಾಡ್ಕೋಬೋದು. ಕರೆಕ್ಟಾಗಿ ಹದ ಮಾಡ್ಕೋಬೇಕು ಇದನ್ನು. ಇವಾಗ ನಾನು ಇದನ್ನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇದು 1 kg ಇದೆ ಐಲೆ. ಬಾಂಗ್ಡಾ ಅಂತಾರೆ, ಐಲೆ ಅಂತಾರೆ, ಬೂತಾಯಿ ಅಂತಾರೆ. ಈ ಫಿಶ್ಗೆ ಇಷ್ಟೆಲ್ಲ ಹೆಸರಿಂದ ಕರೀತಾರೆ. ನಾನು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಂತರ
ಇವಾಗ ನಾನು ನಿಮಗೊಂದು ವೇಳೆ ಹುಳಿ ಕಡಿಮೆ ಇದ್ದರೆ ನಿಂಬೆ ರಸನ ಹಾಕ್ಕೊಳ್ಳಿ. ಕಾಚಂಪುಳಿ, ನಿಂಬೆ ರಸ ಯಾವುದು ಬೇಕಾದರೂ ಸೇರಿಸ್ಕೊಳ್ಳಿ. ಇದ್ರ ಹೊಟ್ಟೆ ಭಾಗಕ್ಕೆಲ್ಲ ಚೆನ್ನಾಗಿ ಲೇಪನ ಮಾಡಿ. ಇದನ್ನೇ ಫ್ರೆಂಡ್ಸ್ ಗೀ ರೋಸ್ಟ್ ಮಾಡಿದ್ರೆ ಸೂಪರಾಗಿರುತ್ತೆ. ಮೀನು ತಿನ್ನೋ ಅಭಿರುಚಿ ಇರೋರು ಇದಿಷ್ಟೇ ಮಸಾಲೆ ಸಾಕು, ಇನ್ನೇನು ಬೇಡ. ಇದಕ್ಕೆ ನೀವು ತವಾದಲ್ಲಿ ಚೆನ್ನಾಗಿ ತುಪ್ಪ ಹಾಕಿ ಫ್ರೈ ಮಾಡಿದ್ರೆ ಸೂಪರಾಗಿ ಟೇಸ್ಟ್ ಬರುತ್ತೆ. ಇವಾಗ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು. ನಾನು ಎಲ್ಲವನ್ನು ಹಾಕಿ ಚೆನ್ನಾಗಿ ಮಸಾಲಾನ ಲೇಪನ ಮಾಡಿ ಇದು 1 ಅವರ್ ಇಡ್ತೀನಿ. ನಂತರ ಇದನ್ನು ಫ್ರೈ ಮಾಡ್ತೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ತಿನ್ನೋದ್ರಿಂದ ತುಂಬ ಹೆಲ್ತಿ ಕೂಡ. ನೋಡಿ ಫ್ರೆಂಡ್ಸ್ ಇಲ್ಲ ಇದು ನೆನೆಸೋಕ್ಕಾಗಿ 2 ಅವರ್ ಆಯಿತು. ಇವಾಗ ನಾನು ಇದನ್ನು ಏರ್ ಫ್ರೈಯರ್ಗೆ ಹಾಕ್ತೀನಿ. ಇಲ್ಲೇ ಇಟ್ಕೋ ಸಾಕು. ಫ್ರೆಂಡ್ಸ್ ನಾನು ಇದನ್ನು ರಿವರ್ಸ್ ಮಾಡಾಕಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್ ಫಿಶ್ ಫ್ರೈ ರೆಡಿ ಆಯಿತು. ಇವಾಗ ನಾನು ಇದನ್ನು ಸರ್ವ್ ಮಾಡ್ತೀನಿ. ಮೀನಲ್ಲಿ ನಾನು ಫ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಬೂತಾಯಿ ಅಂತ ಸಹ ಹೇಳ್ತಾರೆ. ನೀವು ಹೀಗೆ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕರ. ಹಾಗೆ ಫ್ರೆಂಡ್ಸ್ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್.